ನಮಸ್ತೆ. ಸೊ ಇನ್ನೇನು ಹುಣ್ಣಿಮೆ ಅಂತಕ್ಕಂಥದ್ದು ಬಹಳ ಹತ್ರದಲ್ಲಿದೆ. ಅಂಡ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ಸ್ ಯಾವ ರೀತಿ ಎಲ್ಲ ನೀವು ಮಾಡ್ಕೋಬಹುದು, ಮನೆಯಲ್ಲೇ ಯಾವ ತರ ನೀವು ಮ್ಯಾನಿಫೆಸ್ಟೇಷನ್ಸ್ ಅನ್ನ ಮಾಡಬೇಕು, ಅದರ ಒಂದು ಪ್ರೊಸೀಜರ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಒಂದು ಮಾಹಿತಿ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಫುಲ್ ಮೂನ್ ಎನರ್ಜಿ, ಹುಣ್ಣಿಮೆಯ ಒಂದು ಶಕ್ತಿ ಏನಿದೆ, ಚಂದ್ರನಿಂದ ಬರುವಂತಹ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಅಥವಾ ನಿಮ್ದು ಗೋಲ್ಸ್ ಅಂತಕ್ಕಂಥದ್ದಾಗಿರ್ಬೋದು ಖಂಡಿತವಾಗ್ಲೂ ನೀವು ನೆರವೇರಿಸ್ಕೋಬಹುದು. ಸೊ ಯಾವ ರೀತಿ ಎಲ್ಲ ಈ ಒಂದು ಪ್ರೊಸೀಜರ್ನ ಮಾಡ್ಕೋಬಹುದಾಗಿದೆ, ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದೊಂದಾಗಿ ನಾನು ತಿಳಿಸ್ಕೊಡ್ತೇನೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಫುಲ್ ಮೂನ್ ಈ ಒಂದು ಜೂನ್ ತಿಂಗಳ 11ನೇ ತಾರೀಕು ಏನ್ ಬರ್ತಾ ಇದೆ, ಸೊ ಈ ಒಂದು ಹುಣ್ಣಿಮೆಯ ತಿಥಿ ಒಂದು ದಿನದ ಹಿಂದೆನೆ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಜೂನ್ ತಿಂಗಳ 10ನೇ ತಾರೀಕು ಬಂದು 11:30ರಿಂದ ಹಿಡಿದು ನಿಮ್ಗೆ ಹುಣ್ಣಿಮೆ ಅಂತಕ್ಕಂಥದ್ದು ಹಿಂದಿನ ದಿನಾನೇ ಪ್ರಾರಂಭ ಆಗುತ್ತೆ. ಜೂನ್ 11ನೇ ತಾರೀಕು 1:15 ಮಧ್ಯಾಹ್ನಕ್ಕೆ ಹುಣ್ಣಿಮೆ ಅಂತಕ್ಕಂಥದ್ದು ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ನೀವ್ ಯಾವಾಗ ರಿಚುವಲ್ಸ್ ನ ಮಾಡ್ಬೇಕು ಅಂತ ನೋಡೋದಾದ್ರೆ, ಜೂನ್ 10ನೇ ತಾರೀಕು ಸಂಜೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಜೂನ್ 11ನೇ ತಾರೀಕು ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ನೀವು ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ಸ್ ಅಂತಕ್ಕಂಥದ್ದು ನಿಮ್ಗೆ ಸಿಗತ್ತೆ. ಓಕೆ, ಬಟ್ ಸಾಕಷ್ಟು ಜನ 10ನೇ ತಾರೀಕು ಜೂನ್ ನೈಟ್ ಏನಿದೆ, ಸೊ ಆ ನೈಟೇ ನೀವು ಎಲ್ಲಾ ರಿಚುವಲ್ಸ್ ನ ಪರ್ಫಾರ್ಮ್ ಮಾಡೋದು ಅತ್ಯುತ್ತಮ. ಯಾರೆಲ್ಲ ಎಸ್ಪೆಷಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀರಾ, ಸೊ ನಿಮಗೆಲ್ಲ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ, ಇಡೀ ನೈಟ್ ಆ ಟ್ಯಾರೋ ಕಾರ್ಡ್ಸ್ ನ ನೀವು ಮೂನ್ ಲೈಟ್ ಕೆಳಗಡೆ ಇಟ್ಟಾಗ ಅದು ಅದ್ಭುತವಾಗಿ ಚಾರ್ಜ್ ಆಗುತ್ತೆ. ಸೊ ಯಾವಾಗ್ಲೂ ಅಷ್ಟೇ ಹುಣ್ಣಿಮೆಯ ಒಂದು ನೈಟ್ ಫುಲ್ ಏನಿದೆ, ಬಿಕಾಸ್ 10ನೇ ತಾರೀಕಿಂದ 11ನೇ ತಾರೀಕು ಇಡೀ ನೈಟ್ ನಿಮ್ಗೆ ಆ ಹುಣ್ಣಿಮೆಯ ಬೆಳಕಂತಕ್ಕಂಥದ್ದಿರುತ್ತೆ. ಈ ಒಂದು ಟೈಮ್ ಫ್ರೇಮ್ ಏನಿದೆ, ಈ ಒಂದು ಸಮಯ ಅವಧಿ ಬಹಳ ಬಹಳ ಸೂಕ್ತವಾದ ಅವಧಿ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಇಂದಿನ ಅಂದ್ರೆ ಈ ಒಂದು ಹುಣ್ಣಿಮೆ ಏನಿದೆ, ಧನಸ್ಸು ರಾಶಿನಲ್ಲಿ ಇದು ಆಗ್ತಾ ಇದೆ ಅಂತ ಹೇಳ್ಬೋದು. ಜ್ಯೇಷ್ಠ ನಕ್ಷತ್ರ ಧನಸ್ಸು ರಾಶಿನಲ್ಲಿ ಈ ಒಂದು ಹುಣ್ಣಿಮೆ ಅಂತಕ್ಕಂಥದ್ದು ಮುಂದಿನ ಒಂದು ವಾರ ಸಂಭವಿಸ್ತಾ ಇದೆ. ಸೊ ಅದಕ್ಕೆ ಮುಂಚಿತವಾಗಿನೇ ನಿಮ್ಗೆ ವಿಡಿಯೋವನ್ನ ನಾವು ನಿಮ್ಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ದಟ್ ನೀವು ಏನ್ ರಿಚುವಲ್ಸ್ ಇದೆ ಅದಕ್ಕೆ ನೀವು ಸಹ ಸಿದ್ಧತೆಯನ್ನ ಮಾಡ್ಕೋಬಹುದಾಗಿದೆ. ಮೊದಲನೇದಾಗಿ ಧನಸ್ಸು ರಾಶಿ ಅಂತ ನೋಡೋದಾದ್ರೆ, ಸ್ಯಾಜಿಟೇರಿಯಸ್ ಅಂತ ನಾವು ಹೇಳ್ತೀವಿ. ಅದು ಬಂದ್ಬಿಟ್ಟು ಒಂದು ಫೈರ್ ಎಲಿಮೆಂಟ್ ನ ಸೂಚನೆ ಮಾಡುತ್ತೆ, ಅಂದ್ರೆ ಅಗ್ನಿ ತತ್ವವನ್ನ ಅದು ಸೂಚನೆ ಮಾಡುತ್ತೆ. ಹಾಗಿದ್ರೆ ಹುಣ್ಣಿಮೆ ಈ ಅಗ್ನಿ ತತ್ವದ ರಾಶಿಯಲ್ಲಿ ಏನ್ ಸಂಭವಿಸ್ತಿದೆ, ಇದನ್ನ ಹೇಗೆ ನಾವು ಸರಿಯಾಗಿ ಉಪಯೋಗಿಸಬಹುದು ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ಕೊಳ್ಳೋಕೆ ಅಂತಂದ್ರೆ, ಕೆಲವೊಂದು ರಿಚುವಲ್ಸ್ ನ ನೀವು ಮಾಡಬಹುದು. ಮೊದಲನೇದಾಗಿ ನಾವು ಹೇಳ್ತೀವಿ, ಇದು ಅಗ್ನಿ ತತ್ವ ಆಗಿರೋದ್ರಿಂದ ಅಗ್ನಿಯಿಂದಾನೇ ನೀವು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ಯಾವ ತರ ಅಂದ್ರೆ, ನಾವು ಬೇಲೀಫ್ ರಿಚುವಲ್ ಅಂತ ಹೇಳ್ತೀವಿ. ಈ ಒಂದು ಪಲಾವ್ ಎಲೆ ಅಂತಕ್ಕಂಥದ್ದನ್ನ ನಾವು ಏನಿದೆ ಅದನ್ನ ನಾವು ತಗೋತೀವಿ. ಸೊ ಪಲಾವ್ ಎಲೆನಲ್ಲಿ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಬಹಳ ಇರುತ್ತೆ. ಓಕೆ, ಸೊ ನೀವೇನ್ ಮಾಡ್ಬೇಕಂದ್ರೆ, ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಪಲಾವ್ ಎಲೆಯನ್ನ ತಗೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ, ಸೊ ನಿಮ್ಗೆ ದುಡ್ಡು ಬೇಕಾಗಿದ್ರೆ ಮನಿ ಅಂತ ಬರೀರಿ. ಅಂಡ್ ಇದನ್ನ ಆದಷ್ಟು ನೀವು ಒಂದು ಪರ್ಮನೆಂಟ್ ಮಾರ್ಕರ್ ಅಲ್ಲಿ ಬರೆಯೋದು ಅತ್ಯುತ್ತಮ. ಯಾಕಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವರು ನಾರ್ಮಲ್ ಪೆನ್ ಅನ್ನ ಯೂಸ್ ಮಾಡ್ತೀರಾ, ಆ ಪೆನ್ ನಿಬ್ಬು ಎಷ್ಟು ಚೂಪಾಗಿರುತ್ತೆ ಅಂತಂದ್ರೆ ಆ ಬೇ ಲೀಫ್ ನ ಹರಿಯುವಂತಹ ಒಂದು ಸಂಭವ ಇರುತ್ತೆ. ಸೊ ಹಾಗಾಗಿ ಸ್ಮೂತ್ ನೀವನ್ನ ಒಂದು ಪರ್ಮನೆಂಟ್ ಮಾರ್ಕರ್ ಇಂದ, ನೀವು ಗ್ರೀನ್ ಕಲರ್ ಪರ್ಮನೆಂಟ್ ಮಾರ್ಕರ್ ಇಂದ ಬೇ ಲೀಫ್ ಮೇಲೆ ನಿಮ್ಗೆ ಏನೇನ್ ಬೇಕು, ನಿಮ್ಗೆ ಸಕ್ಸಸ್ ಬೇಕಾ, ಸಕ್ಸಸ್ ಅಂತ ಬರೀರಿ. ದುಡ್ಡು ಬರ್ಬೇಕಾ, ಮನಿ ಅಂತ ಬರೀರಿ. ಓಕೆ, ಬರ್ದ ನಂತರ ನೀವು ಆ ಒಂದು ಬೇ ಲೀಫ್ ನ ಕೈಯಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ಬೇಕಂತ. ಯಾವ ತರ ಮಾಡ್ಬೇಕು ಅಂತಂದ್ರೆ, ನನ್ನ ಜೀವನದಲ್ಲಿ ಆಲ್ರೆಡಿ ದುಡ್ಡು ಬರ್ತಾ ಇದೆ, ನನಗೆ ದಾರಿಗಳಂತಕ್ಕಂಥದ್ದು ಕಾಣಿಸ್ಕೋತಾ ಇದೆ, ನಾನು ಏನೋ ನಾನು ಇಷ್ಟು ಹಣ ಅಂತಕ್ಕಂಥದ್ದು ಏನು ನನ್ನ ಲೈಫಲ್ಲಿ ನಾನು ಬೇಕು ಅಂತ ಅನ್ಕೊಂಡಿದ್ದೆ ಅದು ನೆರವೇರ್ತಾನೆ ಅಂತ ನೀವು ವಿಜುವಲೈಸ್ ಮಾಡಬೇಕು.
ಓಕೆ. ಸೊ ವಿಜುವಲೈಸ್ ಮಾಡಿದ ನಂತರ ಆ ಒಂದು ಬೇ ಲೀಫ್ನ ನೀವು ಒಂದು ಬಟ್ಲು ಅಥವಾ ಯಾವ್ದಾದ್ರು ಒಂದು ಫೈರ್ ಸೇಫ್ ಬೌಲ್ ಅಲ್ಲಿ ಕರ್ಪೂರದೊಂದಿಗೆ, ಓಕೆ, ಆ ಕರ್ಪೂರನ ಒಂದ್ 2 ಸ್ಮಾಲ್ ಒಂದು ಚಿಕ್ಕದು ಆದ ಒಂದು ರೌಂಡ್ ಕರ್ಪೂರನ ಹಾಕ್ಬಿಟ್ಟು ಈ ಬೇ ಲೀಫ್ನ ಅದರಲ್ಲಿ ಸುಡೋದ್ರಿಂದ ನಿಮ್ಮ ಒಂದು ವಿಶ್ ಏನಿದೆ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಸೊ ಯಾರೆಲ್ಲ ಈ ಒಂದು ರಿಚುವಲ್ ನ ಮಾಡ್ಬೇಕಂತ ಇದ್ದೀರಾ, ತಪ್ಪದೆ 10ನೇ ತಾರೀಕು ಜೂನ್ ಈವ್ನಿಂಗ್ ಈ ಒಂದು ರಿಚುವಲ್ ನ ಖಂಡಿತ ಮಾಡಿ. ಆಮೇಲೆ ಬರ್ನ್ ಆದ್ಮೇಲೆ ಆ ಆಶಸ್, ಆ ಉಳಿದಿರ್ತಕ್ಕಂಥ ಬೂದಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಕಿಟಕಿನ ಓಪನ್ ಮಾಡ್ಬಿಟ್ಟು ಉಫ್ ಅಂತ ಯೂನಿವರ್ಸ್ಗೆ ಅದನ್ನ ಬ್ಲೋ ಮಾಡ್ಬೇಕಾಗತ್ತೆ. ಸೊ ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ಅಂತ ಹೇಳ್ತಾ ಯೂನಿವರ್ಸ್ಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಆಲ್ರೆಡಿ ನೆರವೇರಿದೆ ಅನ್ನೋ ಒಂದು ಭಾವನೆಯಿಂದ ಅದನ್ನ ಲೆಟ್ ಗೋ ಮಾಡ್ಬೇಕಾಗತ್ತೆ. ಸೊ ಈ ರಿಚುವಲ್ ನ ನೀವು ತಪ್ಪದೆ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಮನಸ್ಸಿನಲ್ಲಿ ಅಥವಾ ನಿಮ್ಮ ಒಂದು ಥಾಟ್ಸ್ ತುಂಬಾ ನೆಗೆಟಿವ್ ಆಗ್ತಾ ಇದೆ, ಅಥವಾ ನನಗೆ ಯಾಕೋ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಭಾರ ಆಗ್ತಾ ಇದೆ ಮನಸ್ಸು, ಯಾವುದೋ ಒಂದು ನೆಗೆಟಿವ್ ಥಾಟ್ಸ್ ನನ್ನಲ್ಲಿ ತುಂಬಾನೇ ಮನೆ ಮಾಡಿದೆ, ಇದನ್ನ ಏನ್ ಮಾಡಬೇಕು ಅಂತ ಎಷ್ಟೋ ಜನ ಕೇಳ್ತೀರಾ. ಇದನ್ನ ಸಹ ನೀವು ಫುಲ್ ಮೂನ್ ರಿಚುವಲ್ ಮುಖಾಂತರ ಆ ಒಂದು ನೆಗೆಟಿವ್ ಥಾಟ್ಸ್, ಆ ಬ್ಯಾಡ್ ಎನರ್ಜಿನ ರಿಲೀಸ್ ಮಾಡಬಹುದು. ಯಾವ ತರ ಅಂತಂದ್ರೆ, ಒಂದು ಪೀಸ್ ಆಫ್ ಪೇಪರ್ ಅನ್ನ ತಗೋಬೇಕಾಗತ್ತೆ. ಯಾವ್ದಾದ್ರು ಒಂದು ಪೀಸ್ ಆಫ್ ಪೇಪರ್ ತಗೊಂಡ್ಬಿಟ್ಟು ಒಂದು ಪೆನ್ನಲ್ಲಿ ನೀವು ಏನೇನ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಗೆ ಏನೋ ಒಂದು ಬ್ಯಾಡ್ ಎಮೋಷನ್ಸ್, ಏನೋ ಒಂದು ದುಃಖ ಅಥವಾ ಏನೋ ಒಂದು ಕೋಪ, ಯಾರ್ಮೇಲೇನೋ ಒಂದು ಸಿಟ್ಟು ಅಂತಕ್ಕಂಥದ್ದು ಇರುತ್ತೆ. ಏನೇ ಮಾಡಿದ್ರು ಆ ಒಂದು ಸಿಟ್ಟನ್ನ ನಿಮ್ಗೆ ಓವರ್ಕಮ್ ಅಥವಾ ಬಿಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅವಾಗ ನೀವೇನ್ ಮಾಡಿ, ಆ ಪರ್ಸನ್ ಹೆಸರನ್ನ ಬರ್ದ್ಬಿಟ್ಟು ಕೆಳಗಡೆ ನಾನು ಏನ್ ಕೋಪ ಇದೆ, ಈ ಕೋಪವನ್ನ ನಾನು ಇವತ್ತಿನ ದಿನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ನೀವು ಆ ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರೆದು, ಆ ಪೇಪರ್ ಅನ್ನ ನೀವು ಒಂದು ಕ್ಯಾಂಡಲ್ ಬೆಂಕಿ ಅಥವಾ ನಾನು ಹೇಳ್ದಂಗೆ ಒಂದು ಸ್ಮಾಲ್ ಏನಾದ್ರೂ ಒಂದು ಬಟ್ಲಲ್ಲಿ ಆ ಬೆಂಕಿಯಲ್ಲಿ ಅದನ್ನ ಸುಟ್ಬಿಡ್ಬೇಕಾಗತ್ತೆ. ಸುಡುವಾಗ ನೀವೇನಂತ ವಿಜುವಲೈಸ್ ಮಾಡ್ಕೋತೀರಾ ಅಂದ್ರೆ, ನನ್ನಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ, ನಾನು ಏನ್ ಇಷ್ಟು ದಿವಸ ನನ್ನ ನೆಗೆಟಿವ್ ಎಮೋಷನ್ಸ್ ಅನ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ, ಅದನ್ನ ಇವತ್ತಿನ ದಿನ ಒಂದು ಚಂದ್ರನ ಬೆಳಕಿನ ಒಂದು ಸಾಕ್ಷಿಯಾಗಿ ಇದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಇದು ಯಾವತ್ತಿಗೂ ನನಗೆ ಯಾವುದೇ ರೀತಿಯ ಒಂದು ತೊಂದರೆ ಅಂತಕ್ಕಂಥದ್ದು ಕೊಡೋದಿಲ್ಲ ಅಂತ ಮೈಂಡ್ ಅಲ್ಲಿ ವಿಜುವಲೈಸ್ ಮಾಡ್ತಾ ಆ ಎಮೋಷನ್ಸ್ ಇದೆ ಅದನ್ನ ನೀವು ರಿಲೀಸ್ ಮಾಡಬಹುದು. ಇದು ಈ ನೆಗೆಟಿವ್ ಎಮೋಷನ್ಸ್ ಮಾತ್ರನೇ ಅಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್ ಆಗಿರೋ, ಅಂದ್ರೆ ಅಯ್ಯೋ ನನ್ನ ಕೈಲಾಗಲ್ಲ, ನನ್ನ ಜೀವನ ಇಷ್ಟೇ, ಇದ್ರ ಮೇಲೆ ನಾನು ಹೋಗಕ್ಕಾಗಲ್ಲ ಅಂತ ನಿಮಗೆ ನೀವು ಏನ್ ಬೌಂಡ್ರೀಸ್ ಅನ್ನ ಹಾಕೊಂಡಿರ್ತೀರಾ ಅದನ್ನು ಸಹ ನೀವು ಲೆಟ್ ಗೋ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ದುಡ್ಡು, ಹಣಕಾಸು ಎಲ್ಲ ಬರ್ತಾ ಇದೆ ಅನ್ನೋ ಒಂದು ನಂಬಿಕೆಯನ್ನ ನಿಮ್ಗೆ ಅದು ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ತರ ಒಂದು ರಿಚುವಲ್ಸ್ ನ ಮಾಡೋದ್ರಿಂದ ನಿಮಗೆ ನಿಮ್ಮ ಏನು ನೆಗೆಟಿವ್ ಎಮೋಷನ್ಸ್ ನ ಕ್ಯಾರಿ ಮಾಡ್ತಾ ಇದ್ದೀರಾ ಅದೆಲ್ಲ ಅಂತಕ್ಕಂಥದ್ದನ್ನ ನೀವು ರಿಲೀಸ್ ಮಾಡಬಹುದು. ಎಷ್ಟೋ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮೇಡಮ್, ಅದನ್ನು ಸಹ ನಾನು ರಿಲೀಸ್ ಮಾಡಬಹುದಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಮಾಡಬಹುದು. ಆ ಪೀಸ್ ಆಫ್ ಪೇಪರ್ ಅಲ್ಲಿ ನಿಮ್ಗೆ ಏನೇನ್ ರಿಲೀಸ್ ಮಾಡಬೇಕು ಅಂತ ಇದೆ, ನೆಗೆಟಿವಿಟಿ, ಆಂಗರ್ ಇಶ್ಯೂಸ್, ಕೋಪ, ತಾಪ, ಆಮೇಲೆ ಬ್ಯಾಡ್ ಲಕ್ ಇರ್ಬೋದು, ಕೆಲವ್ರಿಗೆ ಎಷ್ಟೋ ಜನ ಏಳಿಗೆ ಆಗ್ತದೆ, ಎಲ್ಲಾನು ನಿಮ್ಮ ಮನಸ್ಸಿಗೆ ಏನೇನಿದೆ ಅದನ್ನೆಲ್ಲ ನೀಟಾಗಿ ಬರೆದು ಬಿಟ್ಟು ಅದನ್ನ ಒಂದ್ ರೀತಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಆ ಒಂದು ಪೇಪರ್ನ ಅದನ್ನ ಕ್ಯಾಂಡಲ್ ಇದ್ರಲ್ಲಿ ಸುಟ್ಬಿಡಿ. ಸೊ ವಿಜುವಲೈಸ್ ಮಾಡ್ತಾ 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 ಆ ಒಂದು ಏನೇ ನೆಗೆಟಿವಿಟಿ ಇದೆ ಅದರಲ್ಲಿ ಹೋಗ್ಬಿಡುತ್ತೆ. ಸೊ ಇದಿಷ್ಟು ನೀವು ಮಾಡ್ಕೋಬಹುದು. ಇನ್ನು ಅಡ್ವಾನ್ಸ್ ಆಗಿ ನೀವು ಮಾಡಬೇಕು ಅಂತಂದ್ರೆ ನಾವು ಕ್ಯಾಂಡಲ್ ರಿಚುವಲ್ಸ್ ಅಂತ ಹೇಳ್ತೀವಿ. ಕ್ಯಾಂಡಲ್ ರಿಚುವಲ್ಸ್ ಬಹಳ ಬಹಳ ಇಂಪಾರ್ಟೆಂಟ್. ಫುಲ್ ಮೂನ್ ಟೈಮಲ್ಲಿ ಎಸ್ಪೆಷಲಿ ಯಾವಾಗ ಎನರ್ಜಿ, ಚಂದ್ರನ ಬೆಳಕು ಅಂತಕ್ಕಂಥದ್ದು ಯಾವಾಗ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅವತ್ತಿನ ದಿನ ಕ್ಯಾಂಡಲ್ ಯೂಸ್ ಮಾಡಿಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ತುಂಬಾ ಶೀಘ್ರ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಆದ್ರೆ ಇದನ್ನ ಒಂದೇ ಸರಿ ಮಾಡದೆ ಸಾಲದು. ನೀವು ಪ್ರತಿ ಹುಣ್ಣಿಮೆ ಅಥವಾ ನ್ಯೂ ಮೂನ್ ಸಮಯದಲ್ಲಿ ಇದನ್ನ ಅಟ್ಲೀಸ್ಟ್ ಒಂದು 3-4 ಸಲ ಮಾಡ್ತಾ ಇರ್ಬೇಕಾಗತ್ತೆ. ಯಾವ ತರ ಈ ರಿಚುವಲ್ಸ್ ನ ಮಾಡಬಹುದು ಅಂದ್ರೆ, ಒಂದು ಕ್ಯಾಂಡಲ್ ಅನ್ನ ತಗೊಳ್ಳಿ. ಇವಾಗ ಎಷ್ಟೋ ಜನ ಕೇಳ್ತೀರಾ ಯಾವ ಕಲರ್ ಕ್ಯಾಂಡಲ್ ತಗೋಬೇಕು ಅಂತ. ಕೆಲವ್ರಿಗೆ ಗೊತ್ತಿರೋರು ಅಡ್ವಾನ್ಸ್ ಕ್ಯಾಂಡಲ್ಸ್ ತಗೋತಾರೆ, ಇಲ್ಲ ಅಂತಾರೆ ನಿಮ್ಗೆ ಅದೆಲ್ಲ ಅಷ್ಟು ಐಡಿಯಾ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನುವವರು ಒಂದು ಸಿಂಪಲ್ 4 ಇಂಚಿನ ಒಂದು ರೆಗ್ಯುಲರ್ ಕ್ಯಾಂಡಲ್ ಅಂಗಡಿಯಲ್ಲಿ ಏನ್ ಸಿಗುತ್ತೆ ಅದನ್ನ ನೀವು ತಗೋಬಹುದು.
ಈಗ ಯಾವ ಕಲರ್ ತಗೋಬೇಕು ನಾನು ನಿಮ್ಮ ಆಸೆ ಆಕಾಂಕ್ಷೆಗಳು ಏನಾದ್ರು ನೆರವೇರ್ಬೇಕು ಅಂತಂದ್ರೆ ನೀವು ಬೇಕಿದ್ರೆ ಒಂದು ರೆಡ್ ಕಲರ್ ಅಥವಾ ವೈಟ್ ಕಲರ್ ಕ್ಯಾಂಡಲ್ ನ ಸಹ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಅಂಡ್ ನೆಗೆಟಿವಿಟಿನ ರಿಲೀಸ್ ಮಾಡಬೇಕು ಅಂದ್ರೆ ಬ್ಲ್ಯಾಕ್ ಕಲರ್ ಕ್ಯಾಂಡಲ್ ಅಂದ್ರೆ ಕಪ್ಪು ಕ್ಯಾಂಡಲ್ ನ ಯೂಸ್ ಮಾಡಿ ಫಾರ್ ನೆಗೆಟಿವಿಟಿ ರಿಮೂವಲ್. ಓಕೆ, ಸೊ ಒಂದು ಕ್ಯಾಂಡಲ್ ಅನ್ನ ತಗೊಂಡ್ ಬರ್ತೀರಾ, ಬಂದ್ಬಿಟ್ಟು ಒಂದು ರೆಡ್ ಕಲರ್ ಕ್ಯಾಂಡಲ್, ಯಾರೆಲ್ಲ ಪ್ರೀತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ ನೀವು ಆ ಒಂದು ರೆಡ್ ಕಲರ್ ಕ್ಯಾಂಡಲ್ ಎರಡನ್ನ ತಗೊಳ್ಳಿ, ಒಂದು ನಿಮ್ಗೆ ಒಂದು ನಿಮ್ಮ ಪಾರ್ಟ್ನರ್ಗೆ ಅಂತ ತಗೋಬಹುದು. ಸೊ ಒಂದು ಕ್ಯಾಂಡಲ್ ಮೇಲೆ ಪೆನ್ನಿಂದ ಯಾವ್ದಾದ್ರು ಒಂದು ಪೆನ್ ಆಗಿರ್ಬೋದು, ವ್ಯಾಕ್ಸ್ ಮೇಲೆನೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಪರ್ಸನ್ ಹೆಸರು, ಡೇಟ್ ಆಫ್ ಬರ್ತ್ ನ ಮಾಡಿ ಎರಡನ್ನೂ ಜೊತೆಯಲ್ಲಿ ಇಟ್ಬಿಟ್ಟು ಒಂದು ಕೆಳಗಡೆ ಓಕೆ ಒಂದು ಪೀಸ್ ಆಫ್ ಪೇಪರ್ ಅಲ್ಲಿ ನಿಮ್ಮ ಒಂದು ಪ್ರೀತಿ ಸಕ್ಸಸ್ ಕಂಡಿದೆ, ತುಂಬಾ ಚೆನ್ನಾಗಿ ನಮ್ಮ ರಿಲೇಶನ್ಶಿಪ್ ಆಗ್ತಿದೆ, ನಿಮ್ಗೆ ಏನು ಬೇಕು ಆ ಒಂದು ಸಣ್ಣ ಸ್ಟೇಟ್ಮೆಂಟ್ ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರೆದು ಆ ಕ್ಯಾಂಡಲ್ ಕೆಳಗಡೆ ಇಟ್ಟು ಆ ಕ್ಯಾಂಡಲ್ ನ ಅಂಟಿಸೋದ್ರಿಂದ ನಿಮಗೆ ಆ ಒಂದು ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಏನ್ ಅಂದ್ಕೊಂಡಿರಿ ಅದು ತುಂಬಾ ಬೇಗನೆ ಆಗುತ್ತೆ. ಅಂಡ್ ಎಸ್, ಆ ಒಂದು ಕ್ಯಾಂಡಲ್ ನ ಹಚ್ಚಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ನೀವು ಅಲ್ಲೇ ಒಂದು ಧ್ಯಾನವನ್ನ ಮಾಡ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ವಿಜುವಲೈಸೇಷನ್ ಮಾಡಿ, ಮತ್ತೆ ನನ್ನ ಪ್ರೀತಿ ನನ್ನ ಲೈಫ್ ಅಲ್ಲಿ ಸಿಕ್ಕಿದೆ ಅಂತ ವಿಜುವಲೈಸೇಷನ್ ಮಾಡ್ತಾ ಒಂದು 5 to 10 minutes ಕುತ್ಕೊಂಡು ಆ ಕ್ಯಾಂಡಲ್ ನ ಆ ಫ್ಲೇಮ್ ಅನ್ನ ನೋಡ್ತಾ ನೀವು ವಿಜುವಲೈಸ್ ಮಾಡಿ. ಅದಾದ್ಮೇಲೆ ಕ್ಯಾಂಡಲ್ ಸಂಪೂರ್ಣವಾಗಿ ಕರಗದಾದ್ಮೇಲೆ ನೀವು ಅದನ್ನ ಎಲ್ಲಾದ್ರೂ ಆ ವ್ಯಾಕ್ಸ್ ನ ಡಿಸ್ಕಾರ್ಡ್ ಮಾಡ್ಬಿಡಿ, ಮರದ ಕೆಳಗಡೆನೋ ಅಥವಾ ಡಸ್ಟ್ಬಿನ್ಗೂ ಹಾಕ್ಬಿಟ್ಟು ಅದನ್ನ ಡಿಸ್ಕಾರ್ಡ್ ಮಾಡಬಹುದು. ಸೊ ಈ ತರ ಕ್ಯಾಂಡಲ್ ರಿಚುವಲ್ಸ್ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಕ್ಯಾಂಡಲ್ ರಿಚುವಲ್ ಹೇಳಬೇಕು ಅಂದ್ರೆ ದುಡ್ಡಿನಗೋಸ್ಕರ ಸುಮಾರು ಜನ ಕೇಳ್ತಾರೆ. ಸೊ ದುಡ್ಡಿನಗೋಸ್ಕರ ಯಾವ ತರ ಮಾಡ್ಕೋಬಹುದು ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಒಂದು ಗ್ರೀನ್ ಕಲರ್, ನಾರ್ಮಲ್ ಗ್ರೀನ್ ಕಲರ್ ಕ್ಯಾಂಡಲ್ ಅನ್ನ ತಗೊಂಡು ಆ ಕ್ಯಾಂಡಲ್ ಮೇಲೆ ನಿಮಗೆ ಎಷ್ಟು ದುಡ್ಡು ಬೇಕಾಗಿದೆ ಅಥವಾ ಎಷ್ಟು ದುಡ್ಡನ್ನ ನಾನು ಮ್ಯಾನಿಫೆಸ್ಟ್ ಮಾಡಬೇಕು. ಒಂದೇ ಸಲ ನನಗೆ ₹1,00,00,000 ಬೇಕು ಆ ತರ ಅಂದ್ರೆ ಆಗೋದಿಲ್ಲ. ಸೊ ನಿಮ್ಮ ಏನು ಲೆವೆಲ್ ಇರುತ್ತೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗುವಂತ ಒಂದು ಅಮೌಂಟ್ ನೀವು ಅದನ್ನ ಮೇಲೆ ಬರೀಬೇಕಾಗತ್ತೆ. ಬರೆದ ನಂತರ ಆ ಕ್ಯಾಂಡಲ್ ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಲೈಫ್ ಅಲ್ಲಿ ದುಡ್ಡು ಬರ್ತಾ ಇದೆ ಅಂತ ವಿಜುವಲೈಸೇಷನ್ ಅನ್ನ ಮಾಡ್ತಾ ಆ ಕ್ಯಾಂಡಲ್ ನ ಒಂದು ತಟ್ಟೆ ಮೇಲೆ ಇಟ್ಟು ಆ ಕ್ಯಾಂಡಲ್ ನ ಅಂಟಿಸಿ. ತದನಂತರ ಒಂದು 5 ರಿಂದ 10 ನಿಮಿಷ ಕ್ಯಾಂಡಲ್ ಅನ್ನ ನೋಡ್ತಾ ನಿಮ್ಮ ಆಸೆ ಆಕಾಂಕ್ಷೆಗಳು, ದುಡ್ಡು ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ, ಅವಕಾಶಗಳು ಬರ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ ನೀವು ಅದನ್ನ ಚೆನ್ನಾಗಿ ವಿಜುವಲೈಸೇಷನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಆ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಕರಗದ ನಂತರ ಅದನ್ನ ನೀವು ಎಲ್ಲಾದ್ರೂ ಡಿಸ್ಕಾರ್ಡ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರಾಟಿಟ್ಯೂಡ್ ಅನ್ನ ತಿಳಿಸಿ. ಸೊ ಈ ತರ ಕ್ಯಾಂಡಲ್ ರಿಚುವಲ್ಸ್ ನ ಸಿಂಪಲ್ ಆಗಿ ನೀವು ಫುಲ್ ಮೂನ್ ಡೇ ದಿವಸ ಮಾಡ್ಕೋಬಹುದು. ಅಂಡ್ ನಿಮ್ಮ ಆಸೆ ಆಕಾಂಕ್ಷೆಗಳು ಅಷ್ಟೇ ಬೇಗ ನೆರವೇರುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳ್ಬಹುದು. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಮೂನ್ ವಾಟರ್ ಚಾರ್ಜಿಂಗ್ ಅಂತ ಮಾಡ್ತೀವಿ. ಸೊ ಒಂದು ಗಾಜಿನ ಲೋಟದಲ್ಲಿ ಅಥವಾ ಒಂದು ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಒಂದು ಬಾಟಲ್ ನ ತಗೊಂಡು ಆ ಬಾಟಲ್ ಫುಲ್ ಕುಡಿಯೋ ನೀರನ್ನ ನೀವು ತುಂಬಬೇಕಾಗತ್ತೆ. ಆ ನೀರನ್ನ ಚಂದ್ರನ ಬೆಳಕಲ್ಲಿ ನೀವು ಇಡೀ ನೈಟ್ ಇಡಬೇಕಾಗತ್ತೆ. ಓಕೆ, ಅಥವಾ ನಿಮ್ಮ ಒಂದು ವಿಂಡೋ ಅಥವಾ ನಿಮ್ಮ ಒಂದು ಕಿಟಕಿ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಎಲ್ಲಾದ್ರೂ ಚಂದ್ರನ ಬೆಳಕಂತಕ್ಕಂಥದ್ದು ಎಲ್ಲಿ ಸ್ಟ್ರಾಂಗ್ ಆಗಿ ಬೀಳುತ್ತೆ ಅಲ್ಲಿ ನೀವು ಈ ಒಂದು ಬಾಟಲ್ ಅನ್ನ ಇಟ್ಬಿಟ್ಟು ಇಡೀ ನೈಟ್ ವೆಯ್ಟ್ ಮಾಡಿ ಆ ಒಂದು ಚಂದ್ರನ ಒಂದು ಎನರ್ಜಿ ಆ ನೀರ್ ಪಿಕ್ ಮಾಡಿರುತ್ತೆ. ಸೊ ತದನಂತರ ನೀವು ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು ಆ ಒಂದು ಚಾರ್ಜ್ಡ್ ನೀರ್ ಅಂದ್ರೆ ನೀವು ಸ್ನಾನ ಮಾಡುವಂತ ಬಕೆಟ್ ಹಾಕ್ಬೋದು, ನೆಲ ವರ್ಸಕ್ಕೆ ಯೂಸ್ ಮಾಡಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ನೀರನ್ನ ನೀವು ಕುಡಿಯಲೂಬಹುದು. ಸೊ ನಿಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥ ಎಸ್ಪೆಷಲಿ ಮೂನ್ ಎನರ್ಜೀಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಮ ಒಂದು ನೆಗೆಟಿವಿಟಿನ ಕ್ಲೆನ್ಸ್ ಮಾಡುತ್ತೆ. ನಿಮ್ಮ ಆರಾ ಅಂತಕ್ಕಂಥದ್ದನ್ನ ಅದು ಅದ್ಭುತವಾಗಿ ಕ್ಲೆನ್ಸ್ ಮಾಡುತ್ತೆ ಮೂನ್ ಅಂತಾನೆ ಹೇಳ್ಬೋದು. ಸೊ ತಪ್ಪದೆ ಈ ಒಂದು ರಿಚುವಲ್ಸ್ ನ ನೀವು ಸಹ ಫಾಲೋ ಮಾಡಿ. ನಾನು ಡೇಟ್ಸ್ ಆಲ್ರೆಡಿ ಹೇಳಿದ್ದೀನಿ. ಜೂನ್ 10ನೇ ತಾರೀಕು ಈವ್ನಿಂಗ್ ಮಾಡೋರು ಸಂಜೆ ಮಾಡಿ ಮುಗಿಸಿ, ಇಲ್ಲ ನನಗೆ 10ನೇ ತಾರೀಕು ಆಗಿಲ್ಲ ಅನ್ನುವರು ಬೆಳಗಿನ ಜಾವ ನಿಮಗೆ ಮಧ್ಯಾಹ್ನ 1:15 ತನಕ ಟೈಮ್ ಇರುತ್ತೆ ಫುಲ್ ಮೂನ್ ಎನರ್ಜೀಸ್. ಸೊ ಅಷ್ಟರಲ್ಲಿ ನೀವು ಈ ರಿಚುವಲ್ಸ್ ನ ತಪ್ಪದೆ ಮುಗಿಸ್ಕೊಳ್ಳಿ. ಐ ಹೋಪ್ ನಿಮ್ಗೆ ಈ ಒಂದು ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಖಂಡಿತ ಯಾರೆಲ್ಲ ಈ ಒಂದು ರಿಚುವಲ್ಸ್ ನ ಫಾಲೋ ಮಾಡ್ತೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.